ವಸಂತ ವಸಂತ ಬ್ಯೂಟಿಫುಲ್ ವಸಂತ 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 ಬ್ಯೂಟಿಫುಲ್ ವಸಂತ ತನ್ನ ತನ್ನ ತಾನಿ ತನ್ನ ತನ್ನ ತಾನಿ ವಸಂತ ವಸಂತ ಬ್ಯೂಟಿಫುಲ್ ವಸಂತ. ಓ ಹಾಡು ಹೇಳ್ತಾ ಇದೆಯಪ್ಪ, ಹಾಡು ಹೇಳು, ಚೆನ್ನಾಗಿ ಹಾಡು ಹೇಳು. ನೀನು ಹಾಡಮ್ಮ, ಚೆನ್ನಾಗೈತೆ. ವಸಂತ ವಸಂತ ಬ್ಯೂಟಿಫುಲ್ ವಸಂತ, ಎಷ್ಟು ಚೆನ್ನಾಗಿದೆ ಗೊತ್ತೇನು ಮೈ ಹಾಡು. ಅಯ್ಯಲ್ಲೋಪ್ಪ ನನ್ನ ಮಗನೇ, ಲೇ ಇನ್ನೊಂದು ವಾರ ಏನೂ ಇಲ್ಲ ಪರೀಕ್ಷೆ. ಓದ್ಕಳ್ದಂತೆ ಅವತಾರ ಆಡ್ತಾ ಇದೆಯಲ್ಲ, ಹಾಡು ಹೇಳ್ಕೊಂಡು ಓದ್ಕ ಅಂತ ಹೇಳಿದ್ ನಿಂಗೆ. ಯಾಕಮ್ಮ ಬೈತೀಯ, ಹಾಡು ಹೇಳ್ಬಾರ್ದಾ? ಇಲ್ಲ ಕಣಲಿ, ನಿಂಗೆ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಬಿಟ್ಟು ಓದ್ಕೊ ಅಂತ ಹೇಳಿದ್ರೆ ಪರೀಕ್ಷೆ ಹತ್ರ ಮಾಡಿಕೊಂಡು ಇನ್ನೇನು ಆಗಲಿ ಆಯ್ತಲ್ಲ. ಈಗ ಎಕ್ಸಾಮ್ ಸ್ಟಾರ್ಟ್ ಅಲ್ವೇನಲ್ಲ, ಓದ್ಕೊಬೇಕಲ್ವೇನೋ? ಹಿಂಗೆ ಹೊಟ್ಟೆ ಉರಿಸ್ತಾ ಇದೆಯಲ್ಲ, ಸರಿಯಾ? ನೀನು ಓದ್ಕೊಳ್ದಂತೆ ಅಮ್ಮ, ಯಾವಾಗ ನೋಡಿದ್ರು ಓದ್ಕೊ ಓದ್ಕೊ ಅಂತಾನೆ ಇರ್ತೀಯ. ಸ್ವಲ್ಪ ತಾಟಾಡಕ್ಕೂ ಬಿಡಲ್ಲ. ಮುಂದಿನ ಜೊತೆ ಆಟಾಡಕ್ಕೆ ಹೋಗೋದಂದ್ರೆ ಅದನ್ನೂ ಬಿಡಲ್ಲ. ಯಾವಾಗ ನೋಡಿದ್ರು ಓದ್ಕೊ ಓದ್ಕೊ ಅಂತಾನೆ ಇದೆಯಾ. ಸ್ವಲ್ಪ ಆಟಾಡಕ್ಕೆ ಹೋಗ್ತೀನಿ ಬಿಡಮ್ಮ. ಕಾಲು ಮುರಿದು ಬಿಡ್ತೀನಿ ನನ್ನ ಮಗನೇ ನಿಂಗೆ. ಹೊಸ್ಲಿದ ಆಚೆ ಕಾಲಿಕ್ಕು ಪರೀಕ್ಷೆ ಮುಗಿಯೋವರೆಗೂ ಯಾವ ಆಟನೂ ಇಲ್ಲ ಪಾಠನೂ ಇಲ್ಲ. ಓದ್ಕೋಬೇಕಷ್ಟೇ. ಓದ್ಕೊಂಡ್ರೆ ಊಟ ಇಲ್ವಾ? ಅದು ಇಲ್ಲ, ತಿಳ್ಕೊಂಬಿಡು. ಅಮ್ಮ ಸ್ವಲ್ಪ ಹೊತ್ತು ಆಟ ಆಡ್ಕೊಂಬರ್ತೀನಿ ಅಷ್ಟೇನೆ. ಆಟ ಆಡ್ಕೊಂಡು ಬಂದ್ಮೇಲೆ ಓದ್ಕೊಂತೀನಿ, ಗೊತ್ತಾಯ್ತಾ? ಇವಾಗ ಬಿಟ್ಬಿಡಮ್ಮ, ಸ್ವಲ್ಪ ಹೊತ್ತು ಆಟ ಆಡ್ಕೊಂಬರ್ತೀನಿ. ನೋಡೋಗಿರಿ, ಸ್ವಲ್ಪ ಹೊತ್ತು ಇಲ್ಲ ಏನೂ ಇಲ್ಲ. ಈಗ ಹಚ್ಕಟ್ಟ ಓದ್ಕೊಂಡ್ಯಾ ಬಚಾವಾದ. ಇನ್ನೇನೋ ನಿಮ್ಮ ಅಪ್ಪ ಬರೋ ಗೊತ್ತಾಯ್ತು. ನಿಮ್ಮ ಅಪ್ಪ ಬಂದರೆ ಗೊತ್ತಲ್ಲ, ಗುದ್ಮಟ ತಗೊಂಡು ನಾಲ್ಕು ಬಿಡ್ತಾ ನಿಮ್ಮಪ್ಪ. ನಾನು ಬಾಯಿ ಬಂದ್ಮೇಲೆ ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪ ಏನಿಲ್ಲ ತೆಗ್ದ ಒಗ್ದ. ಅದು ಬೇಕಾ ನಿಂಗೆ? ಹಾಡು ಹೇಳ್ಕೊಂಡು ಕೂತವನೆ ವಸಂತ ವಸಂತ. ಯಾವಳ್ಳವಳು ವಸಂತ? ಓದ್ಕೊಂಡ್ರೆ ವಸಂತ ಅಂತೆ. ಬುಕ್ ಎತ್ಕೊಳ್ಳಲ್ಲ, ನೆಟ್ಕೊ ಒಂದಿನ ಬುಕ್ ಎತ್ಕೊ ಓದ್ಕೊಂಡಿದ್ದು ನೋಡಲಿಲ್ಲ, ವರ್ಷನೇ ಕಳೆದೋಯ್ತು. ಯಾವಾಗಮ್ಮ ಯಾವಾಗ ನೋಡಿದ್ರು ಓದ್ಕೊ ಓದ್ಕೊ ಅಂತೀಯ. ನಾನು ಸ್ಕೂಲಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಓದ್ತೀನಿ ಗೊತ್ತಾ? ಮೇಷ್ಟ್ರು ಬೇಕಾದ್ರೆ ಕೇಳು. ಓದಲ್ವಾ ನಾನು? ಓದಂತೆ ಪಾಸ್ ಮಾಡ್ಕೊಂಡು ಬಂದ್ಬಿಟ್ರೆ ಟೆಸ್ಟ್ ಎಲ್ಲನೂ. ಬಿಡಮ್ಮ, ಸ್ವಲ್ಪ ಆಟಾಡ್ಕೊಂಡು ಬರ್ತೀನಿ. ನೋಡು, ಈ ವರ್ಷದ ಕೊನೆ ಎಕ್ಸಾಮ್ ಇದು. ಇದನ್ನ ಚೆನ್ನಾಗಿ ಮಾಡಿದ್ರೆ ಸರಿ ಹೋಯ್ತು. ಇಲ್ವಾ ಇನ್ನೊಂದು 2 ದನ ಹಸನ ಕುರಿನ ತಂದು ಕೊಡ್ತೀನಿ. ಚೆನ್ನಾಗಿ ಮೇಯ್ಸು ಜೊತೆಲಿ ಹೋಗಿ ನಿಮ್ಮ ತಾತನ ಜೊತೆಲಿ. ಇದು ಬಿಟ್ಟು ಮತ್ತೇನಾದರೂ ರಾಗ ಹೇಳ್ದೆ ಸರಿ ಇರಲ್ಲ. ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇರ್ತೀನಿ, ಚೆನ್ನಾಗಿ ಓದ್ಕೊಂಡೆ ಊಟ ಹಾಕ್ತೀನಿ. ಇಲ್ವಾ? ಊಟನೂ ಇಲ್ಲ ಏನೂ ಇಲ್ಲ, ಹಂಗೆ ಬಿದ್ದಿರ್ಬೇಕಾಯ್ತದೆ ನಿಮ್ಮ ಅಪ್ಪ ಬರೋವರೆಗೂ. ಅಜ್ಜಿ ಬರಲಿ ಇರು, ಅಜ್ಜಿಗೆ ಹೇಳ್ತೀನಿ ಯಾವಾಗ ನೋಡಿದ್ರೆ ಅಮ್ಮ ಬೈತದೆ ಅಂತ. ಅಜ್ಜಿ ಅಜ್ಜಿ ಅಜ್ಜಿ. ಅದಕ್ಕೆ ಕಣಲೆ ನಿಮ್ಮ ಅಜ್ಜಿ ಹಿಂಗೆ ಹೇಳ್ತಿ ಅಂತಾನೆ ನಿಮ್ಮ ಅಜ್ಜಿನ ಕಳಿಸಿರೋದು ಹೊಲ್ತಕ್ಕೆ. ಮುಚ್ಕೊಂಡು ಓದ್ಕೋ ಹೋಗೋ. ಬುಕ್ ಎತ್ತ. ಅದೇನೋ ಗಿಟಾರ್ ತಗೊಂಡೆ, ಅದು ನೆಟ್ಟು ಗುಡಿಸ್ಲಿಲ್ಲ ಏನಿಲ್ಲ, ಸುಮ್ಮನೆ ಎಲ್ಲ ದುಡ್ಡು ದಂಡ. ನೆಟ್ಟು ಕುತ್ಕೊ ಓದ್ಕೊಳ್ಳಲ್ಲ ಅಂದರೆ ಒಂತವ್ ಕುತ್ಕೊಳ್ಳಲ್ಲ. ಮನೆಯೆಲ್ಲ ಅಡ್ಡಾಡ್ತಾನೆ. ಇವನಿನ್ನ ಎಳೆ ಮಗ, ಇಷ್ಟು ಉದ್ದ ಆಗಿರೋ ಇನ್ನ ಎಳೆ ಮಗ ಆಡ್ದಂಗೆ ಆಡ್ತಾನೆ. ಓದ್ಕೊಳ್ಳೋದು ಬಿಟ್ಬಿಟ್ಟು. ಅಜ್ಜಿ ಬರ್ರಿ ಇರು, ನಮ್ಮ ಅಜ್ಜಿ ಬರಲಿ. ನಮ್ಮ ಅಜ್ಜಿ ಬಂದಮೇಲೆ ನೀನು ಸರಿಯಾಗಿ ಬೈಸ್ತೀನಿ. ನನಗೆ ಬೈತೀಯಲ್ಲ, ಓದ್ಕೊ ಓದ್ಕೊಂಡು ಹಿಂಸೆ ಕೊಡ್ತೀಯ ಯಾವಾಗ್ಲೂ. ಆಯಿತು ಓದ್ಕೊಂತೀನಿ. ನಾನು ಓದ್ಕೊಂಡ್ರೆ ಏನು ಮಾಡ್ಕೊಡ್ತೀಯ ನನಗೆ? ಓಹೋಲೇ, ಓದ್ಕೊ ಅಂತ ಹೇಳಿದ್ರೆ ಏನು ನಾಟಕ ಆಡ್ತೀಯಲ್ಲ. ನಾನು ಏನೋ ಮಾಡ್ತೀನಿ, ಮಾಡಿಕೊಟ್ಟು ತಿನ್ನುವಂತೆ ಹೋಗು. ಅಮ್ಮ ಅಮ್ಮ ಬಜ್ಜಿ ಹಾಕಮ್ಮ, ಬಜ್ಜಿ ಹಾಕು. ಆಯಿತು ಓದ್ಕೊಂತೀನಿ, ನೀನು ಹೇಳ್ದೆ ತಾನೆ, ಓದ್ಕೊಂತೀನಿ. ಬಜ್ಜಿ ಹಾಕು. ಊದಿಸ್ತೀನಿ ನೋಡಿ. ಕ್ಯಾನಿಯ ಬಜ್ಜಿ ಊದ್ಕೊಳಂಗೆ ಹಿಟ್ಟು ಮಾಡಿ ಉಪವಾಸ ಮಾಡ್ತಾ ಇದ್ದೀನಿ. ಹೋಗು. ಬಜ್ಜಿ ಬೇಕಂತೆ, ಬಜ್ಜಿ ಅವನಿಗೆ. ನೀನೇನಾದ್ರೂ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾನು ಓದ್ಕೊಳ್ಳೋದೇ ಇಲ್ಲ. ನಂಗೆ ಉಪವಾಸ ಏನು ಬೇಡ. ಮೊಟ್ಟೆ ಸಾರು ಮಾಡು ಸರಿನಾ? ಮೊಟ್ಟೆ ಸಾರು ಮಾಡಿದ್ರೆ ನಾನು ಊಟ ಮಾಡೋದು, ಓದ್ಕೊಳ್ಳೋದು. ಇಲ್ಲಾಂದ್ರೆ ನಾನು ಮಾಡೋದೇ ಇಲ್ಲ ಊಟನ. ನೀನೇ ಮಾಡು ಊಟ, ನಂಗೆ ಬೇಡ. ಶನಿವಾರ ಸೋಮವಾರ ಏನೂ ಇಲ್ಲ, ವಾರ ದಿನ ಏನೂ ಇಲ್ಲ. ಓದ್ಕೊಳ್ಳ ಅಂದ್ರೆ ಆಯ್ತಿಲ್ಲ. ಅದನ್ನ ಬಿಟ್ಬಿಟ್ಟು ನನಗೆ ಅದು ಮಾಡ್ಕೊಡು ಇದು ಮಾಡ್ಕೊಡಂತೆ. ಇವತ್ತು ಶನಿವಾರಕ್ಕತ್ತು ಹೋಗಲ್ಲ, ನೀ ತಲೆಕಾಲ ಮೇಲೆ ಹಾಕೊಂಡು ನಾನು ಮಾಡಲಕತ್ತೆ. ಏನೋ ಒಂದು ಮಾಡ್ತೀನಿ ಹೋಗು. ನಮ್ಮಮ್ಮ ನಾನು ಹೇಳಿದ್ದೆಲ್ಲ ಮಾಡ್ಕೊಡ್ತೈತೆ. ಸರಿ ಕಣಮ್ಮ, ಆಯಿತು. ನೀನು ಉಪಸಾರ ಮಾಡೋದು ಬಿಡು, ನಾನು ಓದ್ಕೊಂತೀನಿ ಸರಿನಾ? ನೀನೆಂತನಂತೂ ನನಗೆ ಗೊತ್ತು. ನಾನು ಓದ್ಕೋಗಲ್ಲ ಫಸ್ಟು. ನೀನು ಓದಾದ್ಮೇಲೆ ಹೇಳಲ್ಲ, ನಿಂಗೆ ಏನು ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ. ಕೂತ್ಕೊಂಡು ಅಂತವು ಓದ್ಕ ಸರಿನಾ? ಆಚೆ ಕಡೆಗೆ ಏನಾದರೂ ಬಂದೆ ದಾಸದೆಲ್ಲ ಬಿಸಿಗಿಕ್ತೀನಿ, ಸರಿಯಾಗಿ ಕಾಲ ಮೇಲೆ ಇಟ್ಬಿಡ್ತೀನಿ. ನಡಿಲೇಬಾರ್ದು ನೀನು, ಹಂಗೆ ಮಾಡ್ತೀನಿ ನಾನು. ಹಂಗೆಲ್ಲ ಮಾಡಿಬಿಟ್ಟಿಯಾ? ಬರೆಗಿರೆ ಹಾಕ್ಬಿಟ್ಟೆ ಕಣಮ್ಮ. ಕಾಲೆಲ್ಲ ನೋತದ ಮೇಲೆ ಅಜ್ಜಿ ಹಾಕೋಕ್ಕಾಗಲ್ಲ. ಸರಿ ಬಿಡು, ಆಯಿತು ಓದ್ಕೊಂತೀನಿ.
ಸರಿ ಓದ್ಕ. ಅದು ಬೇರೆದೆಲ್ಲ ಅವತಾರ ಆಡಿದ್ರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ ಗಿರಿ, ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀನಿ. ಹಾಂ, ಆಮೇಲಿಂದ ಕೈಗೆ ದೋಸೆದೆಲ್ಲನೋ ಇಟ್ಟಿದ್ದು ನೋಡೇನೋ ಬರ್ತದೆ. ಆಯ್ತು ಬಿಡು, ಓದ್ಕೊಂತೀನಿ. ಏನೋ ಕೈಗೆ ಆಯುಧ ತಗೋಬೇಡ, ಸರಿನಾ? ನಾನು ಬುಕ್ ಎತ್ಕೊಂತೀನಿ ಕೈಗೆ. ಅವತಾರ ಆಡ್ತಾನೆ, ಅವತಾರ ಗ್ರಾಚಾರ ಬಿಡಿಸಿಲ್ಲ ಅಂದರೆ ಕೂತ್ಕೊಳ್ಳಲ್ಲ. ಈ ನನ್ನ ಮಗ ಏನಾರು ಹೊಟ್ಟೆ ಉರಿಸ್ತಾನೆ ನನ್ನ. ಬಾ ನೀನು ರೂಮಿಂದ ಆಚೆಗೆ, ಕಾಲೇ ಮುರಿತೀನಿ ಇವತ್ತು. ಆವಾಗ ನೋಡಿದ್ರೆ ಓದ್ಕೊ ಅಂತಾರೆ. ಈ ಪರೀಕ್ಷೆ ಎಂತಕ್ಕಾದ್ರೂ ಬರ್ತದ. ಯಪ್ಪ ದೇವ, ಓದೋದಂತೂ ಸಿಕ್ಕಾಬಟ್ಟೆ ಐತಿ, ಓದ್ಕೊಬೇಕು. ಈ ಅಮ್ಮ ನೋಡಿದ್ರೆ ಆಚೆಗೆ ಬಿಡಲ್ಲ ಅಂತೈತಿ. ಅಲ್ಲಿ ನೋಡಿದ್ರೆ ಮಂಜ ಆಟಾಡಕ್ ಬಾ ಅಂತ ಹೇಳಿದ. ಈ ಅಮ್ಮ ಬಾಗ್ಲೆ ತೆಗಿಯಲ್ಲ ರೂಮಿಂದ ಅಂತೈತಿ. ಏನ್ ಮಾಡೋದು? ರಾಳ ಕಣ್ಣು ಮುಚ್ಕೊಂಡು ಓದ್ಕೊಂಡ್ಬಿಡ್ತೀನಿ. ಆಮೇಲಿಂದ ಆರಾಮಾಗಿ 2 ತಿಂಗಳು ಆಟ ಆಡ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನಿಮ್ಮಮ್ಮನ ಹಿಂಗೇನಾ ಯಾವಾಗಲೂ ಓದ್ಕೊ ಅಂತ ಇರ್ತಾರ? ನೋಡಿ, ನಮ್ಮಮ್ಮ ಅಂತ ಆಚೆಗೆ ಬಿಡ್ತಿಲ್ಲ ನನ್ನ ಓದ್ಕೊ ಅಂತ. ಫ್ರೆಂಡ್ಸ್, ಚೆನ್ನಾಗಿ ಓದ್ಕೊಳ್ಳಿ ಎಕ್ಸಾಮ್ ಮುಗಿಯೋವರೆಗೂ, ಸರಿನಾ? ಆಮೇಲೆ ಆಟ ಆಡ್ಬೋದು. ಚೆನ್ನಾಗಿ ಓದ್ಕೊಳ್ಳಿ ಫ್ರೆಂಡ್ಸ್, ನಾನು ಓದ್ಕೊಳಕ್ಕೆ ಹೋಗ್ತಿದ್ದೀನಿ. ಬಾಯ್. ಹಂಗೆ ವಿಡಿಯೋ ಹೆಂಗಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬರೋಣ ಮತ್ತೆ, ನಮಸ್ಕಾರ.